ಶೆಟ್ಲಕ್ ಹಾಕೋ ಆನೆಕಲ್ಲು ಚೊಕ್ಕಬಾರ ನಂಗೆ ಬೇಡ ಅದು ಪುಳಿಯೋಗ್ರೆ ನಂಗೆ ಅದು ಬೇಡ ಮಮ್ಮ ಯೋಗ ಬಂದ್ಬೇಡ ರಾಜಿ ಈ ಕಳೆ ಬಂತು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ವಿಡಿಯೋ ಎಲ್ಲರೂ ನೋಡೋರಿಗೆ ಗೊತ್ತಿರುತ್ತೆ. ಇದು ನಮ್ಮ ಅಕ್ಕವ್ರ ಮನೆ ಸತ್ಯನಾರಾಯಣ ಸ್ವಾಮಿ ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತೆ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಯ ವಿಡಿಯೋ. ಆಲ್ಮೋಸ್ಟು ಪುರೋಹಿತರೆಲ್ಲ ಬೇಗ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಈ ವಿಡಿಯೋ ಮೂಲಕ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರೆಲ್ಲ ಸ್ವಲ್ಪ ಆತುರವಾಗಿ ಪೂಜೆ ಮಾಡೋದೆಲ್ಲ ಮಾಡ್ತಾರೆ. ಇಲ್ಲಿ ನಮ್ಮ ಮಾವ ಸ್ವಲ್ಪ ಆತರ ಮಾಡ್ತಾಯಿದ್ರು. ಆ ಟೈಮಿಗೆ ಸರಿಯಾಗಿ ಹಸು ಒಳಗೆ ಕರ್ಕೊಂಡು ಹೋಗಬೇಕು, ಅಂದರೆ ನೈಟು ಗುರುಪ್ರವೇಶದ ಹಿಂದಿನ ದಿನ ಬೇಗ ಕರ್ಕೊಂಡು ಹೋಗಬೇಕು. ಆ ಟೈಮಿಗೆ ಒಂದು ಟೈಮ್ ಅಂತ ಕೊಟ್ಟಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಆತರ ಮಾಡಿದ್ರು. ಐನೋರು ಏನಾಗಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ನಿಧಾನಕ್ಕೆ ತುಂಬ ನೀಟಾಗಿ ಪೂಜೆನ ಮಾಡಿಕೊಟ್ರು. ಯಾಕಂದರೆ ನಾನು ಅಲ್ಲಿ ಇದ್ದು ನೋಡಿದ್ನಲ್ಲ, ಹಾಗಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಇವಾಗ ಫಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಶುರುವಾಯಿತು. ಹಾಗೆ ಅಭಿಷೇಕ ಎಲ್ಲ ನಡೀತಾ ಇದೆ ವಿಗ್ರಹಗಳಿಗೆ. ಈಗ ಕುಂಕುಮಾರ್ಚನೆ ಮಾಡೋಕ್ಕೆ ಹೇಳಿದ್ರು. ಅಲ್ಲಿ ಕೂತಿರ್ತಂಥ ಎಲ್ಲ ಲೇಡೀಸ್ಗಳಲ್ಲೂ ಕುಂಕುಮಾರ್ಚನೆ ಮಾಡಿಸಿದ್ರು. ಹಾಗಾಗಿ ನಾವು ಕೂಡ ಮಾಡಿದ್ವು. ಇದು ಮೊಬೈಲ್ ಯಾರ ಕೈಲೂ ಕೊಟ್ಟಿರಲಿಲ್ಲ ನಾನು ವಿಡಿಯೋ ಮಾಡೋದಕ್ಕೆ. ನಾನೇ ಸೆಲ್ಫಿಯಾಗಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಮಾಡಿ ಕೂತ್ಕೊಂಡ್ರೆ ओम श्रेष्ठ सोम्याय नमः ओम शुभप्रदाय नमः दुर्गमेश्वरदाय नमः महालक्ष्मी नमः वसुप्रदाय नमः हिरण्यप्राकाराय नमः समुद्रयाय नमः जयाय नमः मंगलाय नमः विष्णु वक्षस्थलस्थिताय नमः विष्णुपत्नी नमः प्रसन्नाक्षी नमः नारायण समस्ताय नमः देवी नमः सर्व उपद्रव निवारणे नमः नवदुर्गाय नमः महाकाले नमः ब्रह्म विष्णु शिवात्मिकाय नमः त्रिकाल संपन्नाय नमः भुवनेश्वराय नमः श्री लक्ष्मी अष्टोत्तर शतनामणि पूजा ಸಮರ್ಪಯಾಮಿ. ಊದ್ಗಡ್ಡಿ ಬೆಳಗ್ಗೆ ಸಜ್ಜಿಗೆ ತಗೊಂಡು ಕೊಡಿ ನೈವೇದ್ಯ ಸಾಂಬಾರು. ಅಲ್ಲ ಎರಡು ಊದ್ಗಡ್ಡಿ ಕೊಡಿಸಿ ನಿಮ್ಗಡೆ ಇದೆ. ರೆಡಿ ಆಗೈತಿ. ನೈವೇದ್ಯ ಅರ್ಚನೆ ಅಂದರೆ ಕುಂಕುಮಾರ್ಚನೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕುಂಕುಮ ಮತ್ತು ಅರಿಶಿನ ಎರಡರಲ್ಲೂ ಮಾಡಬೇಕಂತೆ. ನಾವು ಮನೆಯಲ್ಲಿ ಮಾಡುವಾಗಲೂ ಅಷ್ಟೇ, ಲಕ್ಷ್ಮಿ ಅಷ್ಟೋತ್ರ ಏನಾದರೂ ಓದ್ತಾ ಇದ್ದರೆ ಕುಂಕುಮದಲ್ಲಿ ಅರ್ಚನೆ ಮಾಡ್ತಾರೆ. ಫಸ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಕೊಂಡು ಸ್ವಲ್ಪ ಅರಿಶಿನದಲ್ಲಿ ಸ್ವಲ್ಪ ನೀರಿರಲಿಲ್ಲ ಸರ್. ಮುಂಚೆಯಿಂದ ನೀರು ಕೊಟ್ಟಿಲ್ಲ. ಗ್ರಾಮ ಪಂಚಾಯತಿ ಇತ್ತು, ಮನುಷ್ಯನಹಳ್ಳಿ ಗ್ರಾಮ ಪಂಚಾಯತಿ. ನೀರಿನ ಸಮಸ್ಯೆ ಇತ್ತು. ನೀವು ಮೆಂಬರ್ ಆಯ್ತಾಗ? ಇಲ್ಲ, ಟ್ಯಾಂಕರ್ ಮಾಡಿದ್ದೆ. ಟ್ಯಾಂಕರ್ ಮಾಡಿದ್ರಲ್ಲ, 25 ವರ್ಷ ಮಾಡಿದೆ. ಅದು ಇನ್ನೂ ಬಿಲ್ ಆಗಿಲ್ಲ ಅಂತ ಹೇಳಿದ್ರಲ್ಲ. ಆಗಿಲ್ಲ. ಇವಾಗ ನೀವು ಹೇಳಿದ್ರೆ ಮುಂದೆ ಲಕ್ಷ ಕೊಟ್ಟು ಹೋಗಿ ಸರಿ ಹೇಳ್ತೀನಿ. ನೋಡ ಮತ್ತೆ ಗಾಡಿ ಅಲ್ಲಿ ಬದವರು ನೋಡಿ ಒತ್ತಕ್ಕೂ ಮಾಡ್ಕೊಂಡಿದ್ದು. ಇವಾಗ ಹೇಳ್ಬೇಡ. ತಿಂಡಿ ಆಯ್ತು. ಈಗ ದಿನ ತೆಗೆಸ್ಕೋಬೇಕು. ಯಾವಾಗ ಎಲ್ಲ ಔಷಧಿನೇ ಗೀತಮ್ಮ ತಿಂಡಿ ತಿಂದ ಗೀತ ತಿಂಡಿ ತಿಂದ ಈಗಲೇ ಮಾಡೋಗಿ ಹೋಗಿ. ಆಯ್ತು. ಪೂಜೆ ಎಲ್ಲ ಮುಗೀತು ಸತ್ಯನಾರಾಯಣ ಸ್ವಾಮಿದು. ಹಾಗೆ ಹೋಮ ಕೂಡ ಅಷ್ಟೊಂದು ನಾನು ವಿಡಿಯೋನ ಸ್ಟಾರ್ಟಿಂಗಿಂದ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈಗ ಪೂರ್ಣಾವತಿ ಆಗ್ತಾಯಿದೆ. ಹಾಗಾಗಿ ಇವಾಗ ನಾವು ಬಂದಿರೋರು ಅಂದರೆ ನಮ್ಮ ಹೋಮಕ್ಕ
ಗೀತಮ್ಮ ಅಂದರೆ ಇವರೆಲ್ಲ ನಮ್ಮ ದೊಡ್ಡಪ್ಪನ ಮಕ್ಕಳು, ಹಾಗೆ ಅವರ ಮೊಮ್ಮಕ್ಕಳು ಅವರೆಲ್ಲ ಬಂದಿದ್ರಲ್ಲ, ಹಾಗಾಗಿ ಅವ್ರನ್ನೂ ಸ್ವಲ್ಪ ಕೇಳ್ತಾರೆ. ನನಗೆ ತಿಪ್ಟೂರಲ್ಲಿ ಆಲ್ಮೋಸ್ಟ್ ನನಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಯೂಟ್ಯೂಬ್ ಚಾನಲ್ ಶುರು ಮಾಡೋದ್ರಲ್ಲಿಂದ ನಿಮ್ಮ ಕಡೆಯವ್ರನ್ನೆಲ್ಲ ನಿನ್ನ ಕಡೆಯಿಂದ ನಾನು ನೋಡ್ತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ, ಎಷ್ಟೋ ವರ್ಷಗಳಾಗಿತ್ತು ಅವ್ರನ್ನೆಲ್ಲ ನೋಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ ನನಗೆ. ಪರವಾಗಿಲ್ಲಪ್ಪ, ನಾನೇನೋ ಒಂದು ಮಾಡಿದ್ರು ಹಿಂಗೆ ಹೇಳ್ತಾರಲ್ಲ, ಒಬ್ರನ್ನ ತೋರಿಸಿದ್ದೀವಲ್ಲ ಅನ್ನೋದನ್ನು ನನಗೆ ಹೇಳ್ತಾರಲ್ಲ, ಅವಾಗ ನಂಗೆ ತುಂಬಾ ಖುಷಿಯಾಗುತ್ತೆ ಅವಾಗ. माता च पार्वतीश्वर बान्धवस्य भक्ता च स्वदेश भवनत्रयम् अन्नपूर्णेश्वरी नमः यजमानस्य श्री हवनाडादिशक्तात्मक श्री अन्नपूर्णेश्वरी देवता आशीर्वादं ಸಿದ್ಧಿ ವಸ್ತುತಾಯ ಅನ್ನಪೂರ್ಣೇಶ್ವರಿ ಕೃಪೆ ಯಾವಾಗಲೇ ಅಗ್ನಿ ಮೂಲಕವಾಗಿ ದವಸ ಧಾನ್ಯಗಳು ಮತ್ತೆ ಎಲ್ಲ ಸಮೃದ್ಧವಾಗಿರಲಿ. ಓಂ ಅತಾದ್ ಜಯತ್ ವಂದೇಪಿ ಚಾಮುಂಡಿ ಜಯತ್ ಭೂತಾಪಾಪಹರಣಿ ಜಯತೆ ಸಮದೇವಿ ಕಾಳರಾಜ ನಮೋಸ್ತುತೆ ಚಾಮುಂಡೇಶ್ವರಿ ನಮಃ ಜಯತ್ ವಂದೇಪಿ ಚಾಮುಂಡಿ ಜಯತ್ ಭೂತಾಪಾಪಹರಣಿ ಜಯತೆ ಫಲ ಇಟ್ಕೊಳ್ಳಿ. ಯಾವ ಫಲ ನೀರ್ಯ ಚಿಲ್ಲರೆ ಹಾಕಿದೀರಾ ಅದೊಳಗಡೆ ಹಾಕಿ. ಯಾವ ಫಲ ನೀರ್ಯ ಅಷ್ಟು ಹಾಕ್ಬಿಡಿ ಎಲ್ಲವ. ಯಾವ ಫಲ ಯಾವ ಫಲ ನೀರ್ಯ ಪುಷ್ಪಾಣ ಪುಷ್ಪಣಿ ಬೃಹಸ್ಪತಿ ಪ್ರಶಸ್ತಾನ ಶ್ರೀನಿವಾಸ ಲಕ್ಷ್ಮೀ ವೆಂಕಟೇಶ ಪಾಂಡವ ಗೋವಿಂದ ಆಪತ್ ಬಾಂಧವ ಅನಾಥ ರಕ್ಷಕ ಗೋವಿಂದ ನೀನ್ ಕೂಗ ರಕ್ಷಿ ದೇವಿ ಸಮೇತ ಲಕ್ಷ್ಮೀ ವರನಾಥ ಸ್ವಾಮಿ ಪಾಂಡವ ಗೋವಿಂದ ವೀರಪ್ರತಾಪ ಆಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಈಗ ಇವ್ರಿಗೆ ಹಾರಗಳನ್ನ ಹಾಕಿಸಿ, ಅಂದರೆ ಆರತಿ ಮಾಡಬೇಕು ಅಂತ ಹೇಳಿದ್ರು. ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇನ್ನೋರು ಈ ಥರ ಪೂಜೆ ಎಲ್ಲ ಮಾಡಿಸ್ತಾ ಇರೋದು. ಅಂದರೆ ಹೋಮ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ, ಇಲ್ಲಿ ಪೂಜೆ ಆದಮೇಲೆ ಹೋಮ ಮಾಡ್ತಾಯಿದ್ದಾರೆ. ಈ ಕಳೆ ಬಂತು, ಈ ಕಳೆ ಬಂತು. ಕೂತ್ಕೊಳ್ಳಿ, ಈಗ ನಿಮ್ಗಳಿಂದ ಬಳಸಿರ್ಬೇಕು ನೀವು. ಕೂತ್ಕೊಳ್ಳಿ ಈಗ. ಆರತಿ ಮಾಡಿ ಇನ್ನೊಬ್ರು ಬಂದ್ರು, ಯಾಜೂರು ಆಗ್ಬಿಟ್ರು. 500 ಒಬ್ಬೊಬ್ರಿಗೆ ಅನ್ಸಟ್ನೆ. ಇನ್ನೊಬ್ರು ಒಬ್ಬಾಗ 500 ಕೊಡ್ತಾರೆ. ಕೊಡ್ತಾರೆ ಈಗ ಹೊಡೆಯಲ್ಲ. ಹಾಗೆಯೇ ನಮ್ಮೂರಿಂದ ಅಂದರೆ ಕುಣಿಗಲಿಂದ ನಮ್ಮ ನೈಬರ್ಸ್ ಎಲ್ಲ ಬಂದಿದ್ದರು. ಅವ್ರಿಗೂ ಈ ವಿಡಿಯೋ ಮೂಲಕ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ನಮ್ಮ ಜಗದೀಶ್ ಅಣ್ಣ ಅದಕ್ಕೆ ಹಾಗೆ ಜಾನವರೆಲ್ಲ ಬಂದಿದ್ದು. ಪೂಜೆ ಎಲ್ಲ ಆಗಿತ್ತು. ಸ್ವಲ್ಪ ಅಡ್ರೆಸ್ ಕೂಡ ಮಿಸ್ ಆಯಿತು. ಸ್ಕ್ಯಾನರ್ ಅದು ಸರಿಯಾಗಿ ತೋರಿಸ್ತಲ್ಲ, ಅದು ಯಾವುದೋ ಶ್ರೀರಾಮ ಹೋಟೆಲ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು.
ಕರ್ಪೂರ ವಾಸನೆ ಇದೆ ನೋಡಿ ಇದು. ಮನೆ ಕಟ್ಟಿದ್ರೆ ಹಾಗೆ ಮದುವೆ ಮಾಡಿದ್ರೆ ಅವರಿಗೆ ಫಸ್ಟು ತವ್ರ ಮನೆಯಿಂದ ಮಡ್ಲಕ್ಕಿ ಕೊಡಬೇಕಂತೆ. ಹಾಗಾಗಿ ಫಸ್ಟು ಇವಾಗ ಅದಕ್ಕೆ ಕೊಡ್ತಾ ಇದ್ದಾರೆ. ಯಾರಿಗೂ ಬಿಟ್ಕೊಡ್ತಿಲ್ಲ. 4 ಜನ ಗಂಡ ಹೆಂಡತಿ ಮಕ್ಕಳು, 2 ಮಕ್ಕಳು ಅವರೇ ಓಡಾಡ್ಕೊಂಡು ಮಾಡ್ಕೊಂತಾವ್. ಯಾರಿಗೂ ಯಾಕೆಂದ್ರೆ ಮಾಡಿ ರೂಢಿ ಐತೆ. ಇಲ್ಲಿ ನೋಡ್ರಿ. ಬರಲ್ಲ. ಮಾವ ಬಂದು ನೋಡಿ ಹಿಂಗೆ ಮನೆ ಡೂಪ್ಲೆಕ್ಸ್ ಮನೆ, ಹಾಗೆ ದೇವ್ರ ಮನೆ, ಅಡುಗೆ ಮನೆ ತುಂಬಾ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಆಲ್ಮೋಸ್ಟು ನೋಡಿರ್ತೀರ ಅಂದ್ಕೊಳ್ತೀನಿ. 3 ಬೆಡ್ರೂಮ್ ಇದೆ, 3 BHK. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬಾಲ್ಕನಿ ಇದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ನನ್ನ ತಂಗಿದಿರು ಬಂದರು ನೆಲಮಂಗ್ಲದಿಂದ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಗೂ ಕೂಡ ಬಂದಿದ್ದರು, ಆಶಾ ಶಶಿ ಅಂತ. ಆಲ್ಮೋಸ್ಟು ನೋಡಿರ್ತೀರ ಇವ್ರನ್ನ. ಇವ್ರು ಯಾರು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ಇವರು ನಮ್ಮ ಅಕ್ಕನ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇವ್ರು ಬಂದು ಗೊರವನಹಳ್ಳಿ ಅಜ್ಜಿ ಇದ್ದಾರಲ್ಲ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ಅವರ ಮೊಮ್ಮಗ ಅಂತೆ. ಅವ್ರ ಮಿಸ್ಸಸ್ಸು ಹಾಗೆ ಅವ್ರ ಮಗಳು ಬಂದಿದ್ದರು. ಇವ್ರ ಆಶೀರ್ವಾದನೂ ಎಷ್ಟೊಂದು ಜನ ಪಡ್ಕೊಂಡ್ರು, ನಾವು ಕೂಡ ಪಡ್ಕೊಂಡ್ವಿ. ಹೋಗದಾ ಇವರು ನಮ್ಮ ದೊಡ್ಡಪ್ಪನ ಮಗಳು ಶಾರದಮ್ಮ ಅಂತೇಳಿ. ಇವ್ರನ್ನ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಸಿಕ್ಕಾಬಟ್ಟೆ ಜೋಕ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಕಾಲು ಎಳಿತಾರೆ. ಬಟ್ ಬೇಜಾರು ಮಾಡ್ಕೊಳ್ಳಲ್ಲ, ಬೇಜಾರು ಮಾಡಲ್ಲ ಯಾರಿಗೂ. ಅವ್ರ ಕೆಲಸ ಏನಿರುತ್ತೆ ಅಷ್ಟು ನೀಟಾಗಿ ಮಾಡಿ ಬಂದಿರ್ತಾರೆ. ಇವ್ರನ್ನ ನೋಡಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಈಗ ನನ್ನ ತಂಗಿ ಹೊರಡ್ತಾ ಇದ್ಲು, ಅವ್ರಿಗೆ ಕುಂಕುಮ ಕೊಡ್ತಾ ಇದ್ದಾರೆ. ಸ್ವಲ್ಪ ಈಗ ಜನ ಕಡಿಮೆ ಆದರೂ ಊಟಕ್ಕೆ. ನಿಜವಾಗ್ಲೂ ಸ್ವಲ್ಪ ಅಲ್ಲಿ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ನಾನು ಹೇಳಿದ್ದೆ ನೈಟೇನೆ ನಮ್ಮ ಅವ್ರಿಗೆ, ಸ್ವಲ್ಪ ಚೇರ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಸಿ, ಟೇಬಲ್ ಒಂದು ಅಂತ ಹೇಳಿದರು. ಬಟ್ 2 ಹಾಕ್ಸಿದ್ರು. ಹಾಗಾಗಿ ಸಿಕ್ಕಾಬಟ್ಟೆ ಜನ ಆದರೂ ಸ್ವಲ್ಪ ಹಿಂದಿಂದನೇ ಊಟಕ್ಕೆ ಕೂತ್ಕೊಳ್ಳೋದ್ರಿಂದ ಕಾಯ್ಕೊಂಡು ನಿಂತ್ಕೊಳ್ಳೋ ಅಂಥ ಪರಿಸ್ಥಿತಿ ಕೂಡ ಇತ್ತು. ಹೇಳಿದ್ನಲ್ಲ ಹರ್ಷ ಅಂತ ಹೇಳಿ, ಇವನೇನೆ ಎಷ್ಟು ವೀಡಿಯೋ ಮಾಡಿಕೊಟ್ಟ ಅಂದರೆ ನಿಜವಾಗ್ಲೂ ಮೊಬೈಲ್ ಅವನ ಕೈಲೇ ಕೊಟ್ಬಿಟ್ಟಿದ್ದೆ ನಾನು. ಆಂಟಿ ನಾನು ಮಾಡ್ಕೊಡ್ತೀನಿ ಕೊಡಿ ಆಂಟಿ ಅನ್ನೋನು, ನನ್ನ ರೇಕ್ಸೋನು ಯೂಟ್ಯೂಬ್ ಆಂಟಿ ಅಂತ ಹೇಳಿ. ನಿಜವಾಗ್ಲೂ ಅಷ್ಟೊಂದು ವೀಡಿಯೋ ಮಾಡಿಕೊಟ್ಟ.
ಈ ವಿಡಿಯೋ ಮೂಲಕ ಅವ್ನಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರು ಬಂದು ರೂಪ ಅಂತ ಹೇಳಿ ಗೊತ್ತಲ್ಲ, ಅವರ ಸಿಸ್ಟರ್ ಅವರು. ಇದೆಲ್ಲ ಆದಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೋಬೇಕಿತ್ತು. ತುಂಬ ಜನ ಇದರಿಂದ ಸ್ವಲ್ಪ ಲೇಟೇ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಲೇಟ್ ಆಯಿತು, 4 ಗಂಟೆ 4:15 ಆಗೋಗಿತ್ತು ನಾವು ಊಟಕ್ಕೆ ಕೂತ್ಕೊಂಡಾಗ. ಈಗ ದೇವರು ಕೂಡ ಹೊಡ್ತಾ ಇತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಅಕ್ಕವ್ರ ಮನೆಗೆ ಜೇನ್ಕಲ್ ಸಿದ್ದೇಶ್ವರ ಬಂದಿತ್ತು, ಅದು ಮಂಗಳವಾರ ಬಂತು. ಆ ವಿಡಿಯೋ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಶೆಟ್ಲುಕ್ ಹಾಕೋ, ಆನೆಕಲ್ಲು, ಚೊಕ್ಕಬಾರ ನಂಗೆ ಬೇಡ, ಅದು ಪುಳಿಯೋಗ್ರೆ ನಂಗೆ ಅದು ಬೇಡ ಮಮ್ಮ. ರಾಜಿ ಆಂಟಿ ಈಗಲೂ ನಾನು ರೂಮಲ್ಲಿದ್ದೆ.